ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಹಂಗಂತ ಯೋಚನೆ ಮಾಡಿಕೊಂಡು ಆಗ ಅನಾಹುತಕ್ಕೆ ದಾರಿ ಮಾಡ್ಕೊಡೋಕ್ಕಾಗ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಹಂಗೆ ಹೇಳ್ತಾ ಇಲ್ಲ, ಈ ಮದುವೆ ಇಷ್ಟೊಂದು ತರಾತುರಿಯಲ್ಲಿ ಮಾಡೋದು ಬೇಡ. ಹೊಸಿ ಟೈಮ್ ತಗೊಂಡು ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಒಂದು ತೀರ್ಮಾನಕ್ಕೆ ಬಾ ಅಂತ ಅಜ್ಜಮ್ಮ ಹೇಳ್ತಾಳೆ. ನಿನ್ ಮೊಮ್ಮಗ ಒಂದು ಹೆಣ್ಣಿನ ಬಾಳ್ನ ಹಾಳು ಮಾಡವನೆ. ಅದನ್ನ ನಮ್ಮ ಮಟ್ಟಿಯವರೆಲ್ಲ ಕಣ್ಣಾರೆ ಕಂಡ್ಮೇಲೂ ತಿಳ್ಕೊಳಕ್ ಏನಿದ್ದತು? ಅವ್ನು ಮಾಡಿರೋ ಅನ್ಯಾಯಕ್ಕೆ ಇದನ್ನ ಬಿಟ್ರೆ ಬೇರೆ ಪರಿಹಾರ ಏನಿದ್ದತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆದ್ರೆ ನಮ್ಮ ಭದ್ರ ಏನು ಅಂತ ನಮ್ಗೆಲ್ಲ ಸಂದಾಗ ಗೊತ್ತು. ಅದಕ್ಕಿನ್ನ ಹೆಚ್ಚಾಗಿ ನಿನ್ಗೂ ಗೊತ್ತು. ಅಂದಮೇಲೆ ಅವನಂತ ಕೆಲಸ ಮಾಡವನೆ ಅಂದ್ರೆ ಅವನ್ಗಿಂತ ಯೋಚನೆ ಮಾಡ್ಬೇಕಲ್ವೇನಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗ ಇವ್ನಿಗೆ ಕಣ್ಣಡಿಬೇಕೆ? ಮಾಡಿರೋ ತಪ್ಪಿಗೆ ನಾನು ಮಾತ್ರ ಅಲ್ಲ, ಇಡೀ ಹಟ್ಟಿನೇ ಸಾಕ್ಷಿ ಆಗೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಯ್ತು, ಅದು ದಿಟ್ವೇ ಆಗಿದ್ರು ನನ್ನ ತಾಳ್ಮೆಯಿಂದ ಯೋಚನೆ ಮಾಡಿ ಹೊಸಿ ಟೈಮ್ ತಗೊಂಡು ಆಮೇಲೆ ಮದ್ವೆ ಮಾಡು, ಅದಕ್ಕೆ ನಂದೇನು ತಕರಾರಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಇದು ತಡ ಮಾಡಿದಷ್ಟು ಯಾರ ಮಾನ ಪ್ರಾಣಗಳು ಹೊಂಟೋದವೋ ಅಥವಾ ಯಾರಾದ್ರೂ ಜೈಲ್ಗೆ ಹೋಗೋ ಪರಿಸ್ಥಿತಿನೇ ಬಂದ್ಬಿಟ್ಟತೋ ಗೊತ್ತಿಲ್ಲ. ಇದಕ್ಕೆ ಇಂಥ ಅಚಾತುರ್ಯಗಳು ನಡಿಬಾರ್ದಂತಾನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಗೌರವ ಉಳಿಬೇಕು, ನ್ಯಾಯ ಕೊಡಬೇಕು ಅಂದ್ರೆ ಎಷ್ಟೇ ನೋವಾದ್ರೂ ತಡ್ಕೋಬೇಕಾಗ್ತದೆ. ಇದ್ರ ಬಗ್ಗೆ ಇನ್ಯಾರೋ ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳಿ ಶಿವರಾಮೇಗೌಡ ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಸಾವಿತ್ರಿ, ನಾನು ಎಲ್ಲ ವಿಷಯ ಆಚೆ ಬಂದು ಮದ್ವೆ ನಿಂತೋಗಿ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೋ ಎದುರ್ಕೊಂಡು ಜೀವ ಕೈಯಲ್ಲಿ ಹಿಡ್ಕೊಂಡಿದ್ರೆ ನಿನ್ಗೆ ಸೀರೆ ಚಿಂತೆ ಸಾವಿತ್ರಿ ಹೇಳ್ತಾಳೆ. ಇತ್ ಕಡೆ ಕಿಟಕಿಯಲ್ಲಿ ಕೇಳಿಸ್ಕೊಂಡು ನಿಂತಿರ್ತಾನೆ ಕೋಟ್ಲೆ. ಅಲ್ಲ ಕಣವ, ಹೆಂಗೆ ಹೇಳಕ್ ಸಾಧ್ಯ? ಅಲ್ಲೋಕಿ ಅಂತಾಳೆ. ಅಷ್ಟೊತ್ಕ ಬಾಯಿ ಮುಚ್ಚಿಬಿಡ್ತಾಳೆ ಸಾವಿತ್ರಿ. ವಿನಂತಿದು ಕೋಟ್ಲೆ ನೋಡಿರ್ತಾಳೆ ಸಾವಿತ್ರಿ. ವಿನಂತಿಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಇಬ್ರು ನೋಡ್ತಾರೆ ಕೋಟ್ಲೆ ನಿಂತಿರೋದನ್ನ ಕಿಟಕಿ ಹತ್ರ. ಹಾಗೆ ಮಾತನ್ನ ತಿರುಗಿಸ್ತಾಳೆ ಸಾವಿತ್ರಿ. ಅಲ್ಲ ಕಣೆ, ಆ ಟೈಲರ್ಗೆ ಫೋನ್ ಮಾಡಿ ನಾನು ಹೇಳ್ದಂಗೆ ಬ್ಲೌಸ್ ಹೊಲಿದೆ ಹೋದ್ರೆ ತಾಳಿನೇ ಕಟ್ಟಿಸ್ಕೊಳಕಿಲ್ಲ, ನಮ್ಮ ಮಾವ ಹೇಳಿ ಅರೆಸ್ಟ್ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾ ಇದೀಯಲ್ಲ, ನಿನ್ಗೇನು ತಲೆಯಲ್ಲಿ ಬುದ್ಧಿ ಇದ್ದದೇನೆ? ಅವನೇನಾದ್ರೂ ಈ ವಿಷಯನ ಅಣ್ಣನ್ಗೆ ಹೇಳಿದ್ರೆ ಸುಮ್ಕೆ ಬಿಟ್ಟಾರ? ನಿನ್ನ ಸಾಯಿಸ್ಬಿಡ್ತಾರೆ ಅಷ್ಟೇ ಅಂತ ಸಾವಿತ್ರಿ ಹೇಳ್ತಾಳೆ. ಮತ್ತೆ ಅವ್ನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡಲಿ ಅಂತಾಳೆ ವಿನಂತಿ. ಹೌದಲ್ವಾ ಅನ್ಕೊಂಡು ಕೋಟ್ಲೆ, ನೀನೇನು ಮಾಡ್ತಾ ಇದೀಯ ಅಲ್ಲಿ ಅಂತ ಅನ್ಕೊಂಡು ಈಚೆ ಬರ್ತಾಳೆ ಸಾವಿತ್ರಿನೂ ವಿನಂತಿ. ಕೋಟ್ಲೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೆ? ಒಳಗೆ ಬರ್ಬೇಕು ತಾನೇ ಅಂತಾಳೆ ಸಾವಿತ್ರಿ. ಮತ್ತೆವ್ವ, ಒಂದು ಫೋನ್ ಬಂದಿತ್ತು, ಮಾತಾಡ್ತಾ ಇದ್ದೆ ಆಟೆಯ ಅಂದಾಗೆ ಅವ್ವ ಮಗಳು ಏನೋ ಗಂಭೀರವಾಗಿ ಮಾತಾಡ್ತಿದ್ರಿ ಅಂತ ಅನಿಸ್ತಿತ್ತು. ವಿಷಯ ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಅತ್ತೆ, ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ ಅಂತ ಕೋಟ್ಲೆ ಕೇಳ್ತಾನೆ. ಅಯ್ಯೋ ಏನಿಲ್ಲ ಕಣಪ್ಪ, ಈ ದಡ್ಡಿ ಆ ಟೈಲರಿಗೆ ಫೋನ್ ಮಾಡಿ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಿದ್ದಾಳಂತೆ. ಅದಕ್ಕೆ ಈ ವಿಷಯ ಅಣ್ಣನ್ ಗೊತ್ತಾದ್ರೆ ನಿನ್ನ ಸುಮ್ಕೆ ಬಿಟ್ಟಾರ ಅಂತ ಹೇಳ್ತಾ ಇದ್ದೆ ಅಂತ ಅಂತಾಳೆ ಸಾವಿತ್ರಿ. ಕೇಳು ಚಿಕ್ಕವ್ವ, ಇನ್ನ ಚಂದ ಕೇಳು, ಯಾರ್ಯಾರಿಗೆ ಫೋನ್ ಮಾಡಿದ್ದಾಳೆ ಅಂತ ಹೊಸಿ ವಿಚಾರಿಸ್ಕೊ. ಯಾಕಂದ್ರೆ ಈ ಫೋನ್ಗಳಿಂದಲೇ ಎಷ್ಟೊಂದು ತಲೆಗಳು ಹೊರಟೋಗವೆ ಅಂತ ಕೋಟ್ಲೆ ಹೇಳ್ತಿದ್ದಂಗೆ ದಿಟ ಕಣಪ್ಪ, ಅದಕ್ಕೆ ನೀ ಆದ್ರೂ ಹೊಸಿ ಬುದ್ಧಿ ಹೇಳು ಅಂತಾಳೆ ಸಾವಿತ್ರಿ. ನಾನು ಹೇಳೋ ಟೈಮು ಆದಷ್ಟು ಬಿರುನೇ ಬರ್ತದೆ, ಅವಾಗ ಹೇಳ್ತೀನಿ ಬಿಡು ಚಿಕ್ಕವ್ವ, ಸದ್ಯಕ್ಕೆ ನೀವು ಹೇಳ್ತಾ ಇರೋದೇ ಸಾಕು. ಬರನ್ನಿ ಚಿಕ್ಕವ್ವ ಅಂತ ಕೋಟ್ಲೆ ಅಲ್ಲಿಂದ ಹೊರಟೋಗ್ತಾನೆ. ಅವನು ಮಾತಾಡ್ಬಿಟ್ಟು ಹೋಗ್ತಾ ಇದ್ರೆ ಎಲ್ಲ ಕೇಳಿಸ್ಕೊಂಡವನೆ ಅಂತ ಅನಿಸ್ತೈತೆ ಕಣವ್ವ ಅಂತಾಳೆ ವಿನಂತಿ. ಅದಕ್ಕೆ ಕಣೆ ಈ ಹಟ್ಟಿಲಿ ಗೋಡೆಗೂ ಕಿವಿ ಐತೆ ಅಂತ ಹೇಳೋದು. ನಾವು ಉಸಿರಾಟನೂ ಶಾನೆ ಎಚ್ಚರಿಕೆಯಿಂದ ಮಾಡಬೇಕು ಅಂತಾನೆ ಬಡ್ಕೊಂಡು ಸಾಯೋದು ನಿನಗೆ. ನೋಡು, ಅವನಿಗೆ ಅನುಮಾನ ಬಂದಿರೋದು ನಿಜ, ಏನೇ ಆದರೂ ಬಾಯಿ ತೆಗಿಬೇಡ ನೀನು, ಇದೆಲ್ಲ ನಾನು ನೋಡ್ಕೊತೀನಿ ಅಂತ ಅಂತಾಳೆ ಸಾವಿತ್ರಿ. ಒಂದು ತಿಳ್ಕೊಬಿಡು ವಿನಂತಿ, ನಾವು ಅನ್ಕೊಂಡಂಗೆ ಈ ಮನೆಯಲ್ಲಿ ನೀನು ರಾಣಿ ಹಂಗೆ ಮೆರಿಬೇಕು ಅಂದ್ರೆ ನೀನು ಕುತ್ತಿಗೆಗೆ ತಾಳಿ ಬೀಳೋ ಗಂಟ ಬಾಯಿ ಮುಚ್ಕೊಂಡು ತೆಪ್ಪಗಿದ್ ಬಿಡ್ಬೇಕು. ಹೇಳಿದ್ದು ಅರ್ಥ ಐತೆ ಅಂತ ಸಾವಿತ್ರಿ ಕೇಳ್ತಾಳೆ. ಸರಿ ಕಣವ್ವ ಅಂತಾಳೆ ವಿನಂತಿ. ಈಶ್ವರ್ ಇನ್ನೂ ಚಿತ್ರ ಮಾತಾಡ್ತಿರ್ತಾರೆ. ಅಲ್ಲ ಕಣವ್ವ ಸಾವಿತ್ರಿ ಅತ್ತೆ, ಇಷ್ಟು ದಿನದಿಂದ ಎಲ್ಲದಕ್ಕೂ ನೀನ್ ಮಾತಾಡೋದ್ಕೆ ಅಂತ ನಿನ್ನನ್ ಮುಂದಕ್ಕೆ ಬಿಟ್ಬಿಟ್ಟು ಅವಳು ಹಿಂದ್ಗೂಟೆ ಬರ್ತಾ ಇದ್ಲು. ಆದ್ರೆ ಇವತ್ತು ಮದ್ವೆ ನಿಶ್ಚಯ ಆಗಿ ಐತೆ ಅಂತ ನೀನ್ ಮಾತಾಡೋದಕ್ಕೆ ಹೋಗಿದ್ದಕ್ಕೆ ನೀವು ಸುಮ್ಕಿರಿ ಅದ್ಕೆ ಅಂತ ನಿನ್ ಬಾಯಿನೇ ಮುಚ್ಚಿಸ್ಬಿಟ್ಲಲ್ಲವ ಅಂತ ಚಿತ್ರ ಹೇಳ್ತಾಳೆ. ಮಗಳನ್ನ ಮಂತ್ರಿ ಸೊಸೆ ಮಾಡಕ್ಕೆ ಹೊಂಟವಳೆ ಅನ್ಮೇಕೆ ಈಟ್ ದೌಲತ್ ಬಂದಿಲ್ಲ ಅಂದ್ರೆ ಹೆಂಗೆ ಚಿತ್ರ ಅಂತ ಹೇಳ್ತಾಳೆ ಈಶ್ವರಿ. ಇನ್ನೂ ಮದ್ವೆ ಆಗ್ದೇನೆ ಈಟೊಂದು, ಇನ್ನೇನಾದ್ರೂ ಅವಳು ಮದ್ವೆ ಆಗ್ಬಿಟ್ರೆ ಅವಳು ನಿನ್ ಮಾತು ಕೇಳಾಳೆ ಹೇಳು, ಆಮೇಲೆ ಅವಳ ಆರ್ಭಟನ ತಡಿಯಕ್ಕಾಗಕ್ಕಿಲ್ಲ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಏನ್ ಮಾಡೋ ಚಿತ್ರ, 3 ಅಡಿನ ಮಟ್ಟ ಹಾಕ್ಬೇಕು ಅಂದ್ರೆ ಸದ್ಯಕ್ಕೆ ಇದೊಂದೇ ದಾರಿ ಅನಿಸ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಆ 3 ಅಡಿ ವಿಷಯವಾಗಿ ಅವಳು ಮಾಡಿರೋ ತಪ್ಪನ್ನೇ ಅಸ್ತ್ರವಾಗಿ ಮಾಡ್ಕೊಂಡು ಈ ಹಟ್ಟಿಯಿಂದ ಆಚೆ ಇರಂಗ್ ಮಾಡಿದೀವಿ. ಹಂಗೆ ನಾಳೆಗೆ ಏನಾದ್ರೂ ದೊಡ್ಡ ತಪ್ಪು ಸಿಕ್ಬಿಟ್ರೆ
ಅವಳನ್ನ ಅಲ್ಲಿಂದ ಕೂಡ ಆಚೆಗೆ ಹಾಕ್ಬೋದು. ಆದರೆ ಈ ವಿನಂತಿ ಏನಾದರೂ ಅಟ್ಟಿ ಸೊಸೆ ಆಗ್ಬಿಟ್ರೆ ಅವಳನ್ನ ನಾವ್ಯಾರು ಏನು ಮಾಡೋಕ್ಕಾಗಕ್ಕಿಲ್ಲ ಕಣವ್ವ. ನಾಳಿಕೆ ಇವಳೇ ಏನಾದರೂ ತಪ್ಪು ಮಾಡಿದ್ರೆ ತಂಗಿ ಮಗಳು ಅನ್ನೋ ಮಮಕಾರ ಅದಕ್ಕೆ ಅವಕಾಶ ಮಾಡ್ಕೊಡೋಕ್ಕಿಲ್ಲ. ಜೊತೆಗೆ ಸಾವಿತ್ರಿ ಅತ್ತೆನೇನು ಸಾಮಾನ್ಯದವಳು ಅನ್ಕೊಂಡಿದ್ದೀಯಾ? ಮಗಳ ಪರವಾಗಿ ನಿಂತು ಏನು ಬೇಕಾದರೂ ಮಾಡ್ತಾಳೆ ಅಂತ ಚಿತ್ರ ಹೇಳ್ತಾಳೆ. ಕರೆಕ್ಟ್ ಚಿತ್ರ, ನೀನು ಹೇಳ್ತಾ ಇರೋದು ಕೇಳಿಸ್ಕೊತಾ ಇದ್ರೆ ಈ ವಿಷಯದ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾಕೇಳೋ, ಆ ಸಾವಿತ್ರಿ 2 ತಲೆ ನಾಗರಾವಿದ್ದಂಗೆ ತಿಕ್ಲಂಗೆ ಯಾವಾಗ ಎತ್ತಾಗಿ ತಿರ್ಕೊಂತಾಳೆ ಯಾವರಿಗೆ ಗೊತ್ತು. ಆ 3 ಅಡಿಗಾದರೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೋ. ನಾನಿಷ್ಟ ಬಂದಂಗೆ ಆಡ್ಬೋದು. ಆದರೆ ಈ ಅವ್ವ ಮಗಳು ಕೈಗೆ ಒಂದ್ಕಿತ ಅಧಿಕಾರ ಸಿಕ್ತು ಅನ್ಕೋ, ನಮ್ಮನ್ನ ಗಿರ್ಗಿಟ್ಲೆ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ. ಮುಂದಕ್ಕೆ ಹೆಂಗಾನ ಮಾಡಿ ಈ ಭದ್ರನ ಗುಂಗಿನಿಂದ ಈ 3 ಅಡಿನ ದೂರ ಮಾಡಿದ್ರೆ ಈ ಭದ್ರ ಅವಳ ಗುಂಗಲ್ಲೇ ಯೋಚನೆ ಮಾಡಿ ಮೂಲೆ ಸೇರ್ಕೊತಾನೆ. ಆಗ ನಾವು ಅನ್ಕೊಂಡಂಗೆ ನನ್ನ ಮಗನ್ನ ಈ ಅಟ್ಟಿಗೆ ವಾರಸ್ದಾರನ್ನಾಗಿ ಮಾಡ್ಬೋದು. ನೀನು ಹೇಳ್ದಂಗೆ ಈ ವಿನಂತಿ ಏನಾದರೂ ಭದ್ರನ ಕೈ ಹಿಡಿದ್ಬಿಟ್ರೆ ನಮ್ಮ ಆಟಕ್ಕೆಲ್ಲ ಬ್ರೇಕ್ ಆಗ್ತಾಳೋ ಏನೋ ಅಂತಾಳೆ ಈಶ್ವರಿ. ಆವಾಗ ಎದ್ರುಕೊಂಡು ಮೊಸಳೆ ಬಾಯಿಗೆ ಸಿಗೋದು ಬುದ್ಧಿವಂತಿಕೆ ಅಲ್ಲವ್ವ. ಅದಕ್ಕೆ ನಾವು ಅನ್ಕೊಂಡಿರೋದು ಆಗಬೇಕು ಅಂದರೆ ಸಾವಿತ್ರಿ ಅನ್ಕೊಂಡಿರೋದು ನಡಿಬಾರ್ದು. ಅದು ನಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಚಿತ್ರ ಹೇಳ್ತಾಳೆ. ಕತ್ಲಾಯ್ತು. ಕೋಟ್ಲೆ ಕೇಳಿಸ್ಕೊಂಡಿದ್ದನ್ನ ಹೇಳ್ತಾ ಇರ್ತಾನೆ. ಏನು ಹೇಳ್ತಾ ಇದೆಯಾ ಕೋಟ್ಲೆ ಅಂತ ಭದ್ರ ಕೇಳ್ತಾನೆ. ಮೊದಲು ಶಾನೆ ಆತಂಕದಲ್ಲಿ ತಲೆನೇ ಹೊಂಟೋತದೆ ಅಂತ ಮಾತಾಡ್ತಾ ಇದ್ದಿ ಚಿಕ್ಕವ್ವ. ದಿಕ್ಕಿದ್ದಂಗೆ ದೋಸೆ ಮರ್ಚಾಕ್ದಂಗೆ ಮಾತನ್ನ ವರ್ಷನೇ ಬದಲಾಯಿಸ್ಬಿಟ್ಲು ಅಂತೀನಿ. ಅಲ್ಲ, ಆದರೂ ಆತಂಕ ಪಟ್ಕೊಂಡು ಮಾತಾಡೋ ವಿಚಾರ ಏನಿದ್ದಾತೋ ಅಂತೀನಿ ಅಂತ ಕೋಟ್ಲೆ ಹೇಳ್ತಾನೆ. ವಿನಂತಿ ಯಾರಿಗೋ ಫೋನ್ ಮಾಡಿ ಏನೋ ಎಡವಟ್ಟು ಕೆಲಸ ಮಾಡಿದ್ದಾಳೆ ಅಂದಂಗಾಯ್ತು. ಆದರೆ ಯಾರಿಗೇನು ಮಾಡಿರ್ಬೋದು ಅಂತ ಭದ್ರ ಯೋಚನೆ ಮಾಡ್ತಿರ್ತಾನೆ. ಅಣ್ತಮ್ಮ, ಇದೊಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಆಗಿರೋ ಗೊಂದಲಕ್ಕೆಲ್ಲ ಕ್ಲಾರಿಟಿ ಸಿಗ್ತೈತೆ. ಎಲ್ಲ ಸರಿ ಹೋಗ್ತದೆ ಅಂತವ ನನ್ನ ಮನಸ್ಸು ಹೇಳ್ತೈತೆ ಅಣ್ತಮ್ಮ ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ಫೋನ್ ಮಾಡಿರೋ ವಿಚಾರ ಇಕ್ಕೊಂಡು ಎದುರಿಸ್ತಾವ್ರಂದ್ರೆ ಅಂತ ತಪ್ಪೇನು ಮಾಡಿರ್ಬೋದ್ಲ ಅಂತ ಅತ್ತಿಂದ ಇತ್ತ ತಿರ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಕೋಟ್ಲೆನ್ನು ಭದ್ರ. ಲೇ ಕೋಟ್ಲೆ, ನನ್ನ ಮದುವೆ ಟೈಮಲ್ಲಿ ಪೊಲೀಸರಿಗೆ ಫೋನ್ ಮಾಡಿದ್ದು ವಿನಂತಿ ಅಂತ ಅನುಮಾನ ಪಟ್ಟಿದ್ವಿ ಅಲ್ವೇ? ಅದಕ್ಕೂ ನಾವೀಗ ಮಾತಾಡ್ತಾ ಇರೋದಕ್ಕೂ ಏನಾದರೂ ಸಂಬಂಧ ಇರ್ಬೋದೆ ಅಂತ ಭದ್ರ ಹೇಳ್ತಾನೆ. ಆದರೆ ಫೋನ್ ಮಾಡಿರೋದು ನಾನೇ ಅಂತ ಅತ್ಗೆಮ್ಮ ಆಗಲೇ ಒಪ್ಕೊಂಡವ್ರಲ್ಲ ಅಣ್ತಮ್ಮ. ಲೇ ಕೋಟ್ಲೆ, ಕೆಲವೊಂದ್ಕಿತ ನಾವು ಏನೋ ಆಗಿರ್ಬೋದು ನಮ್ಮಿಂದ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅಲ್ಲೇನೋ ಬೇರೆ ಗೊಂದಲಗಳಾಗಿ ನಾವೇ ಮಾಡಿದ್ದು ಅನ್ನೋದ್ರನ್ನ ಬೇರೆಯವರು ಮಾಡಿರ್ಬೋದಲ್ವೇ ಅಂತ ಭದ್ರ ಹೇಳ್ತಾನೆ. ನೀನು ಹೇಳೋದು ಯೋಚನೆ ಮಾಡಬೇಕಾಗಿದ್ದ ವಿಚಾರನೇ ಅಣ್ತಮ್ಮ. ಆದರೆ ಲೋಕಿನೇ ಅತ್ಗೆಮ್ಮನೆ ಇಸ್ಕೊಂಡು ಫೋನ್ ಮಾಡಿರೋದು ಅಂತ ಹೇಳೋನಲ್ಲ ಅಂತ ಕೋಟ್ಲೆ ಹೇಳ್ತಾನೆ. ಲೇ, ಆ ಲೋಕಿ ಮೊದಲೇ ಖತರ್ನಾಕ್ ಮಗ ಅಂಥದ್ರಲ್ಲಿ ಆ ಲೋಕಿ ನಮಗೆ ಸುಳ್ಳು ಹೇಳಿ ನಮ್ಮ ದಾರಿನೇ ತಪ್ಪಿಸಿರ್ಬೇಕಲ್ವೇ ಅಂತ ಭದ್ರ ಹೇಳ್ತಾನೆ. ಅವನು ಹೇಳಿದ್ದನ್ನು ಒಪ್ಕೊಂಡು ಅತ್ಗೆಮ್ಮನೆ ಶಿಕ್ಷೆ ಅನುಭವಿಸ್ತಾರಲ್ಲ ಅಂತ ಕೋಟ್ಲೆ ಹೇಳ್ತಾನೆ. ಆದರೂ ಕೋಟ್ಲೆ, ಇಲ್ಲೇನೋ ಒಂದಷ್ಟು ಗೊಂದಲಗಳು ಐತೆ ಅನ್ನಿಸ್ತೈತೆ ಕಣ್ಲ. ಸತ್ಯ ಆಚೆ ಬರೋ ಟೈಮು ಹತ್ರ ಬಂದದೆ ಅನ್ನಿಸ್ತೈತೆ ಅಂತ ಭದ್ರ ಹೇಳ್ಕೊಂಡು ಮಾತಾಡ್ತಿರ್ತಾನೆ ಕೋಟ್ಲೆನ್ನು ಭದ್ರ. ಇತ್ತ ಲೋಕಿ ಮನೆ ಹತ್ರ ಬಂದಿರ್ತಾನೆ ಗಾಡಿ ತಗೊಂಡು. ಇತ್ತ ನೋಡಿ ಸಾವಿತ್ರಿಗೆ ಫೋನ್ ಮಾಡ್ತಾನೆ. ಸಾವಿತ್ರಿ ಎಲ್ಲಿದೀಯಾ ಅಂತಾಳೆ. ಇಲ್ಲೇ ನಿಮ್ಮ ಮಟ್ಟಿಗೆ ಗೇಟ್ ಹತ್ರನೇ ನಿಂತಿದ್ದೀನಿ ಅಕ್ಕಯ್ಯ ಅಂತಾನೆ ಲೋಕಿ. ಸರಿ, ಅಲ್ಲೇ ಒಂದು 10 ಅಡಿ ಮುಂದಕ್ಕೆ ಬಾ, ಆದರೆ ನಮ್ಮ ಮಟ್ಟಿವರ ಕಣ್ಣಿಗೆ ಯಾರಿಗೂ ಬೀಳ್ಬೇಡ ಅಂತಾಳೆ ಸಾವಿತ್ರಿ. ಅದನ್ನ ನೀನು ನನ್ಗೆ ಹೇಳ್ಬೇಕೆ, ನೀನು ಬಿರಿನೇ ಬಾ ಅಕ್ಕಯ್ಯ ಅಂತ ಹೇಳ್ತಾನೆ ಲೋಕಿ. ಸಾವಿತ್ರಿ ಬಂದು, ನೋಡು ಇದೇ ಕೊನೆ ಕಿತ, ಅದೇನೋ ಫೈನಲ್ ಸೆಟಲ್ಮೆಂಟ್ ಅಂತಾರಲ್ಲ ಅದು, ಮತ್ತೆ ಈ ವಿಚಾರ ಇಟ್ಕೊಂಡು ನಮ್ಮನ್ನ ಎದುರಿಸ್ಕೊಡ್ದು ಅಂತ ಹೇಳಿ ಸಾವಿತ್ರಿ ಲೋಕಿಗೆ ದುಡ್ಡು ಕೊಡ್ತಾಳೆ. 2 ಲಕ್ಷ. ನೋಡು, ಈ ನಿಯತ್ತು ಸಾಯ ಗಂಟ ಇರಬೇಕು ಅಂತ ಹೇಳ್ತಾಳೆ ಸಾವಿತ್ರಿ. ಸರಿ ಅಕ್ಕಯ್ಯ, ನಾನು ಇನ್ನು ಬರ್ತೀನಿ ಅಂತ ದುಡ್ಡು ತಗೊಂಡು ಗಾಡಿ ಹತ್ರಗೆ ಹೋಗ್ತಿರ್ತಾನೆ ಲೋಕಿ. ಅಣ್ತಮ್ಮ, ಈ ವಿನಂತಿ ಪ್ರೀತಿ ಗೀತಿ ಮಾಡಿ ಈ ಅಟಿವರಿಯಿಂದ ಮುಚ್ಚಿಡ್ಬೋದೆ ಈ ವಿಚಾರವ ಅಂತ ಕೋಟ್ಲೆ ಹೇಳ್ತಾನೆ. ಮುಚ್ಚಿಟ್ಟಿರ್ಬೋದು ಕಣ್ಲ, ಅದೇನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಭದ್ರ ಹೇಳ್ತಾನೆ. ಹಂಗಾದ್ರೆ ಅವ್ರು ಯಾರಿರ್ಬೋದು ಅಣ್ತಮ್ಮ? ನನಗೂ ಯಾರಂತ ಗೊತ್ತಾಗ್ತಾ ಇಲ್ಲ ಕಣ್ಲ ಕೋಟ್ಲೆ ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ ಕಣ್ಣು ಮುಚ್ಕೊಂಡು. ಕಣ್ಬಿಟ್ರೆ ಅವನ ಎದುರಿಗೆ ಲೋಕಿ ಕಾಣಿಸ್ತಾನೆ. ಲೇ ಕೋಟ್ಲೆ, ಅಲ್ಲಿರೋನು ಲೋಕಿ ಅಲ್ವೇನ್ಲ ಅಂತಾನೆ ಭದ್ರ. ಹ್ಞೂ ಅಣ್ತಮ್ಮ, ಅವನೇಯ ನೋಡ್ದ, ನೆನ್ಸ್ಕೊಂಡಂಗೆ ಬಂದವನೆ ಅಂತಾನೆ ಕೋಟ್ಲೆ. ಲೇ, ಇವನಿಲ್ಲಿ ತನಕ ಬಂದವನಂದ್ರೆ ಏನಾದರೂ ಇದ್ದೇ ಇರ್ತೈತೆ ಕಣ್ಲ, ಇಲ್ಲ ಅಂದರೆ ಅವನು ಈಟ್ ದೂರ ಬರೋ ಮಗನೇ ಅಲ್ಲ, ಅದು ಈಟೋತ್ನಲ್ಲಿ ಕೂಗ್ಲ ಅದೇನು ಕೇಳವ ಅಂತಾನೆ ಭದ್ರ. ಲೇ ಲೋಕಿ ಅಂತ ಕೂಗ್ತಾನೆ ಕೋಟ್ಲೆ. ಲೋಕಿ ತಿರ್ಗಿ ನೋಡ್ತಾನೆ. ನಿತ್ಕೊಳ್ಳ ಇಲ್ಲಿ ಅಂತ ಭದ್ರನ್ನು ಕೋಟ್ಲೆ ಲೋಕಿ ಹತ್ರಗೆ ಹೊರಡ್ತಾರೆ. ಇವ್ರನ್ನ ನೋಡಿ ಎದ್ರುಕೊಂಡಿರ್ತಾನೆ ಲೋಕಿ. ಚಿಕ್ಕಗೌಡ್ರೆ, ಕೋಟ್ಲೆ ಅಣ್ಣ ನಮಸ್ಕಾರ ಅಂತಾನೆ. ಲೈ, ಈ ನಿನ್ನ ನರ್ಸರಂಗೆ ಆಟವ ನಮ್ತವ ಬೇಡ, ನಿನ್ನ ನಮಸ್ಕಾರ ಅತ್ಲಾಗೆ ಇರಲಿ. ಇಲ್ಲಿಗೆ ಯಾಕ್ಲಾ ಬಂದಿದ್ದೆ? ಈಟೊತ್ನಲ್ಲಿ ನಿನ್ಗೇನ್ಲ ಕೆಲಸ ಇಲ್ಲಿ? ಯಾಕ್ಲಾ ಬಂದೆ ಹೇಳ ಅಂತಾನೆ ಕೋಟ್ಲೆ. ಲೈ, ನಿನ್ನೆ ಅಲ್ವೇನ್ಲ ಕೇಳ್ತಾ ಇರೋದು?
ಯಾರನ್ನು ನೋಡೋಕೆ ಬಂದಿದ್ದೆ, ಹೇಳ್ದೆ ಹೋದ್ರೆ ನನ್ನ ಮಗನಂತ ಹೊಡ್ಯಕ್ಕೆ ಹೋಗ್ತಾನೆ ಭದ್ರ. ಇದೇನು ಚಿಕ್ಕಗೌಡ್ರಿ ಹಿಂಗೇಳ್ಬಿಟ್ರಿ, ನಿಮ್ಮದು ನಿಮ್ಮ ಅತ್ತೆ ಮಗಳದು ಮದುವೆ ಅಂತಲ್ಲ, ಅದಕ್ಕೆ ಡೆಕೋರೇಷನ್ಗೆ ಅಡ್ವಾನ್ಸ್ ಇಸ್ಕೊಂಡೋಗೋಣ ಅಂತ ಬಂದಿದ್ದೆ ಅಂತ ಹೇಳ್ತಾನೆ ಲೋಕಿ. ಅದಕ್ಕೂ ಮುಂಚೆ ಫೋನ್ ಮಾಡಿರುವಾಗ ಸಾವಿತ್ರಿ, ಅಪ್ಪಿ ಯಾರಾದರೂ ನಮ್ಮ ಮನೆಯವರು ನಿಮ್ಮ ಕಣ್ಣಿಗೆ ಬಿದ್ದರೆ ಅವ್ರೇನಾದರೂ ಯಾಕೆ ಬಂದಿದ್ಯಾ ಅಂತ ಕೇಳಿದ್ರೆ, ನಾಳೆ ಮದುವೆ ಡೆಕೋರೇಷನ್ಗೆ ಅಡ್ವಾನ್ಸ್ ಇಸ್ಕೊಂಡೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಡು ಅಂತ ಸಾವಿತ್ರಿ ಹೇಳ್ಕೊಟ್ಟಿರ್ತಾಳೆ. ಅದನ್ನು ನೆನೆಸ್ಕೊತಿರ್ತಾನೆ ಲೋಕಿ. ಏನು ಡೆಕೋರೇಷನ್ ಕೆಲಸನ ನೀನು ಮಾಡ್ತಾ ಇದ್ದೀಯಾ ಅಂತ ಕೋಟ್ಲೆ ಕೇಳ್ತಾನೆ. ಅದೇ ಕೋಟ್ಲೆ ಅಣ್ಣ, ನಾನು ಹೇಳಿದ್ನಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ, ಅದಕ್ಕೆ ನಮ್ಮ ಹುಡುಗರ ಜೊತೆ ಸೇರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಲೋಕಿ ಹೇಳ್ತಾನೆ. ನೀನು ಅದೆಷ್ಟು ಚಂದಾಗಿ ಕೆಲಸ ಮಾಡ್ತೀಯ ಅಂತ ನಾವು ನೋಡ್ತೀವಿ, ಈಗ ಬಿಡು ಗಾಡಿನ ಅಂತಾನೆ ಕೋಟ್ಲೆ. ಸರಿ ಅಂತ ಅಂದ್ಕೊಂಡು ಹೋಗ್ತಾನೆ ಲೋಕಿ. ಲೇ, ಒಂದು ನಿಮಿಷ ನಿಂತ್ಕೋ, ಅವತ್ತು ನಿನ್ನ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದವ್ರು ಯಾರೋ ಗೆಪ್ತಿ ಮಾಡ್ಕೊಂಡು ಹೇಳು ಅಂತಾನೆ ಕೋಟ್ಲೆ. ಲೋಕಿನೇ ಇಸ್ಕೊತಾ ಇರ್ತಾನೆ ವಿನಂತಿ ಇಸ್ಕೊಂಡು ಫೋನ್ ಮಾಡಿದ್ದನ್ನ. ಲೇ, ನಿನ್ನೆ ಅಲ್ವಾ ಕೇಳ್ತಾ ಇರೋದು, ಇಸ್ಕೊಂಡಿದ್ದು ಯಾರು ಅಂತ ಕೋಟ್ಲೆ ಕೇಳ್ತಾನೆ. ಅವನು ಯೋಚನೆ ಮಾಡಿ, ಅದೇ ನಿಮ್ಮೇನ್ರಯ್ಯ ವಿದ್ಯಾ ಅಕ್ಕವ್ರಯ್ಯ ಅಂತಾನೆ ಲೋಕಿ. ಸರಿ ನೀನು ಹೋಗ್ಲಾ ಅಂತಾನೆ ಭದ್ರ. ಅಲ್ಲಿಂದ ಹೊರಟೋಗ್ತಾನೆ ಲೋಕಿ. ಲೇ ಕೋಟ್ಲೆ, ಈ ನನ್ನ ಮಗ ನಮ್ತಾಗೇನೆ ಹಸಿರಾಗೆ ಆಟ ಆಡ್ತಾವನೆ ಕಣ್ಲಾ. ಖಂಡಿತ ಇವನು ಡೆಕೋರೇಷನ್ ಕೆಲ್ಸಕ್ಕೆ ಬಂದಿದ್ದಾನೋ ಇಲ್ಲ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾನೋ, ನಾಳೆ ಗೊತ್ತಾದದೆ ಕಣ್ಣು ನೋಡ್ಲಾ ಅಂತ ಭದ್ರ ಹೇಳ್ತಾನೆ. ಸರಿ ಅಣ್ತಮ್ಮ ಅಂತಾನೆ ಕೋಟ್ಲೆ. ಇತ್ತ ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಭದ್ರ ಬಂದು ಅಪ್ಪಯ್ಯ ಅಂತಾನೆ. ಭದ್ರನ ಮಕ ನೋಡಿ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊಬಿಡ್ತಾನೆ ಶಿವರಾಮೇಗೌಡ. ನಂಗೆ ಗೊತ್ತು ಅಪ್ಪಯ್ಯ, ನನ್ನ ಕೂಡ ಮಾತಾಡೋಕ್ಕಾಗ್ಲಿ ನನ್ನ ಮುಖ ನೋಡೋಕ್ಕಾಗ್ಲಿ ನಿನ್ಗಿಷ್ಟ ಇಲ್ಲ ಅಂತವ, ಆದರೆ ಈಗಿರೋ ಪರಿಸ್ಥಿತಿನಾಗ ನಾನು ನಿಂತವ ಬಿಟ್ರೆ ಬೇರೆ ಯಾರ ತವ ಹೇಳ್ಕೊಳ್ಳಿ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಶಿವರಾಮೇಗೌಡರು ಮುಂದಕ್ಕೆ ಹೋಗ್ತಾರೆ. ಅಪ್ಪಯ್ಯ ಅಂತ ಕೈ ಹಿಡ್ಕೊತಾನೆ. ನೀನು ಮಾತಾಡದೆ ಹೊಂಟೋದ್ರೆ ಶಾನೆ ನೋವಾತದೆ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಕೈ ಬಿಡಿಸ್ಕೊತಾನೆ ಶಿವರಾಮೇಗೌಡ. ಅಪ್ಪನ ಹೆಸರನ್ನ ಆಕಾಶದ ಎತ್ತರಿಗೆ ತಗೊಂಡೋಗಿ ನಾನು ಸಂತೋಷ ಪಡೋ ಅಂತ ಘನಕಾರ್ಯ ಮಾಡ್ಕೊಂಡು ಬಂದು ನಿಂತಿದ್ಯಲ್ಲ, ಅದಕ್ಕೆ ನಾನು ಮುಂದ್ಗೋಟೆ ನಿಂತ್ಕೊಂಡು ಮಾತಾಡ್ಬೇಕು ಹೇಳು ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ಇದರಿಂದ ಶಾನೆ ನೋವಾಗದೆ ಅಂತ ನಂಗೆ ಗೊತ್ತು ಅಪ್ಪಯ್ಯ, ಆದರೆ ಈ ನಡೆದಿರೋದೆಲ್ಲವ ಸತ್ಯನ ಸುಳ್ಳು ಅಂತ ನನಗೆ ನಂಬಕ್ಕಾಗ್ತಾ ಇಲ್ಲ ಅಪ್ಪಯ್ಯ. ನನ್ನ ಮನಸ್ಸು ನಾನಿಂತ ತಪ್ಪು ಮಾಡೋಕ್ಕಿಲ್ಲ ಅಂತ ನನಗೆ ಹೇಳ್ತೈತೆ ಅಪ್ಪಯ್ಯ, ಅದಕ್ಕೆ ಒಂದೇ ಒಂದ್ಕಿತ ಸಮಾಧಾನದಲ್ಲಿ ವಿಚಾರ ಮಾಡೋ ಅಪ್ಪಯ್ಯ ಅಂತಾನೆ ಭದ್ರ. ಓಹೋಹೋ, ನಿಮಗೆ ಮನಸ್ಸಾಕ್ಷಿ ಅನ್ನೋದಿದ್ದದೆ, ಅದೇನಾದರೂ ಇದ್ದಿದ್ರೆ ಇಂಥ ಅಸಹ್ಯವಾದ ಕೆಲಸ ಮಾಡ್ತಾ ಇರಲಿಲ್ಲ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಪ್ಪಯ್ಯ, ಇಲ್ಲ, ನಾನು ಅಂಥ ಕೆಲಸ ಮಾಡಿಲ್ಲಪ್ಪಯ್ಯ, ಇಲ್ಲಿ ಏನೋ ತಪ್ಪಾಗದೆ ಅಪ್ಪಯ್ಯ, ಒಂದೇ ಒಂದ್ಕಿತ ಕೋಪ ಮಾಡ್ಕೊಂಡಂಗೆ ಯೋಚನೆ ಮಾಡೋ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಹಂಗಾರೆ ನನ್ನ ಕಣ್ಣಾರೆ ಕಂಡಿದ್ದೆಲ್ಲ ಸುಳ್ಳು ಅಂತೇಳಿ ಮಗ ಮಾಡಿದ ತಪ್ಪನೆಲ್ಲ ಒಪ್ಕೊಂಡು ಅವನ ಜೊತೆಗೆ ನಿಂತ್ಕೊಂಡು ನನ್ನ ಆತ್ಮ ವಂಚನೆ ಮಾಡ್ಕೋಬೇಕಾಗಿತ್ತೆ. ಆ ಕೆಲಸನ ನೀನು ಮಾಡ್ಬೋದು, ಮನಸ್ಸಾಕ್ಷಿಗೆ ಬೆಲೆ ಕೊಡೋ ನಾನು ಸತ್ಯಕ್ಕೆ ಸಮಾಧಿ ಕಟ್ಟಿ ಸುಳ್ಳಿಗೆ ಅರಮನೆ ಕಟ್ಟಕ್ಕಾಗಿಲ್ಲ ಅಂತಾನೆ ಶಿವರಾಮೇಗೌಡ. ಅಪ್ಪಯ್ಯ, ನ್ಯಾಯ ನೀತಿ ಧರ್ಮವ ಬಿಟ್ಟು ಸತ್ಯನ ಸಾಯಿಸೋ ಅಂತ ಹೇಳ್ತಾ ಇಲ್ಲ ಅಪ್ಪಯ್ಯ, ನನ್ನ ಮದುವೆ ವಿಚಾರದಾಗೆ ವಸಿ ನಿಧಾನವಾಗಿ ಕೂತು ಯೋಚನೆ ಮಾಡು ಅಂತ ಹೇಳ್ತಾ ಇವ್ನಿ, ಇಲ್ಲ ಅಂದರೆ ನನ್ನ ಜೀವನ ಹಾಳಾಗೋತದೆ ಅಂತ ಭದ್ರ ಹೇಳ್ತಾನೆ. ಈಗ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಒಂದು ಹೆಣ್ಣಿನ ಭಾಳ ಹಾಳು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತ ಶಿವರಾಮೇಗೌಡ ಹೇಳ್ತಾನೆ. ಇಲ್ಲಪ್ಪಯ್ಯ, ಇಲ್ಲ, ನನ್ನಿಂದ ಅಂತ ತಪ್ಪಾಗದೆ ಅಂತ ಒಪ್ಕೊಳಕ್ಕಾತಾನೇ ಇಲ್ಲ ಅಪ್ಪಯ್ಯ ಅಂತಾನೆ ಭದ್ರ. ಒಪ್ಕೊಳ್ದೆ ಇರೋಕ್ಕೆ ಏನಿದ್ದದು, ಮಗನ ಹುಟ್ಟುದಬ್ಬಕ್ಕೆ ಶುಭಾಶಯ ಹೇಳೋಕ್ಕೆ ಹಟ್ಟಿವರೆಲ್ಲ ಬಂದು ಶುಭಾಶಯ ಹೇಳಕ್ಕೆ ನಿಂತ್ಕೊಂಡ್ರೆ ಅಂತ ಹೇಳೋಷ್ಟರಲ್ಲಿ ನೆನ್ಪು ಮಾಡ್ಕೊತಾ ಇರ್ತಾರೆ ವಿನಂತಿ ಮತ್ತು ಭದ್ರ ಹಾಸಿಗೆ ಮೇಲೆ ಮಲಗಿದ್ದನ್ನ. ಆ ದೃಶ್ಯ ನೋಡಿ ಎದೆನೇ ಒಡೆದಾಗ ಹಂಗಾಗೋಯ್ತು. ಅದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಲ್ಲ, ಆ ಜಾಗದಲ್ಲಿ ನೀನಲ್ಲದೆ ಬೇರೆ ಇದ್ದಿದ್ರೆ ನಡೀತಾ ಇದ್ದಿದ್ದೇ ಬೇರೆ, ಆದರೆ ಮಗ ಅನ್ನೋ ಮಮಕಾರದಿಂದ ಅಲ್ಕಚ್ಕೊಂಡಿವ್ನಿ ಅಟಯ್ಯ ಅಂತದ್ರಾಗೆ ಯೋಚನೆ ಮಾಡು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋಕ್ಕಿಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೆಲ್ಲೈಕನ್ ಆಲ್ ಅಂತ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.